ನಮಸ್ಕಾರ ಸ್ನೇಹಿತರೆ, ಎಜುನಿಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2025 ಕರ್ನಾಟಕ ಟಿಇಟಿನ ಮೊದಲ ಬಾರಿಗೆ ಅಟೆಂಪ್ಟ್ ಮಾಡ್ತಾ ಇದ್ದೀನಿ, ಅಥವಾ ಫಸ್ಟ್ ಟೈಮ್ ನಾನು ಪಾಸ್ ಆಗಬೇಕು ಅಥವಾ ಅರ್ಹತೆ ಪಡಿಬೇಕು ಅಂತ ಅನ್ಕೋತಾ ಇದ್ದೀನಿ ಅನ್ನುವಂತಹ ಎಲ್ಲ ಟಿಇಟಿ ಆಕಾಂಕ್ಷಿಗಳಿಗಾಗಿ ಈ ವಿಡಿಯೋನ ಸಮರ್ಪಿಸ್ತಾ ಇದ್ದೀನಿ. ಹೌದು, 2025 ಕರ್ನಾಟಕ ಟಿಇಟಿಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿರುವ ಈ ಸಂದರ್ಭದಲ್ಲಿ ಯಾವಾಗ ನಡೆಯುತ್ತೆ, ಹೇಗೆ ನಡೆಯುತ್ತೆ ಅನ್ನುವಂತಹ ಒಂದಿಷ್ಟು ಕುತೂಹಲಗಳ ಜೊತೆಗೆ ನಾನು ಪಾಸ್ ಆಗಲೇಬೇಕು, ಈ ಸಲ ಉತ್ತಮ ಅಂಕಗಳನ್ನು ಪಡಿಲೇಬೇಕು ಅನ್ನುವಂತಹ ಒಂದಷ್ಟು ಗಟ್ಟಿ ನಿರ್ಧಾರಗಳು ಕೂಡ ಖಂಡಿತವಾಗಿಯೂ ಇದ್ದೇ ಇರ್ತವೆ. ಸೊ ಅಂತಹ 2025 ಕರ್ನಾಟಕ ಟಿಇಟಿಗೆ ಹಾಜರಾಗಬೇಕು ಅನ್ನುವಂತಹ ಒಳ್ಳೆ ಸ್ಕೋರ್ನೊಂದಿಗೆ ಪಾಸ್ ಆಗಬೇಕು, ಒಟ್ಟು ನಾನು ಎಲಿಜಿಬಲ್ ಆಗಬೇಕು, 190 ಅಂಕಗಳಿಗಿಂತ ಜಾಸ್ತಿ ತಗೊಳ್ಳೇಬೇಕು, ನಾನು ಫಸ್ಟ್ ಅಟೆಂಪ್ಟ್ನಲ್ಲೇ ಪಾಸ್ ಆಗಲೇಬೇಕು ಅನ್ನುವಂತಹ ಪಣ ತೊಟ್ಟಿದ್ದೀನಿ ಅನ್ನುವಂತಹ ಅಭ್ಯರ್ಥಿಗಳು, ವಿದ್ಯಾರ್ಥಿಗಳಿಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆದ್ಮೇಲೆ ನೀವು ಈ ಮೊದಲು ಕರ್ನಾಟಕ ಟಿಇಟಿಗೆ ಹಾಜರಾಗಿರಬಹುದು, ಅಥವಾ ಈಗಷ್ಟೇ BEd ಮಾಡ್ತಾ ಇರಬಹುದು, ಅಥವಾ BEd ಮಾಡಿರಬಹುದು, ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಇರಬಹುದು, ಅಥವಾ DEd ಮಾಡಿರಬಹುದು, ಅಥವಾ ಮಾಡ್ತಾ ಇರಬಹುದು. ಬಟ್ ಟಿಇಟಿಯನ್ನು ಕ್ವಾಲಿಫೈ ಆಗೋದು ಬಹಳ ಮುಖ್ಯವಾಗಿರುವಂತಹ ವಿಷಯ. ನಾವು ಟಿಇಟಿಯನ್ನು ಕ್ವಾಲಿಫೈ ಆಗಲಿಲ್ಲ ಅಂತಂದರೆ ನಾವು ಶಿಕ್ಷಕರಾಗೋದಕ್ಕೇ ಅರ್ಹರಲ್ಲ ಅಂತ ಅದು ತೋರಿಸುತ್ತೆ. ಬಿಕಾಸ್ ಟಿಇಟಿ ಸ್ಟ್ಯಾಂಡ್ಸ್ ಫಾರ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್, ಶಿಕ್ಷಕರ ಅರ್ಹತಾ ಪರೀಕ್ಷೆ. ಶಿಕ್ಷಕರಾಗೋದಕ್ಕೆ ಏನು ಅರ್ಹತೆ ಬೇಕು, ಆ ಅರ್ಹತೆಯನ್ನು ಪಡೆಯುವಂತಹ ಒಂದು ಪರೀಕ್ಷೆ. ಸೊ ಮಗುವಿನ ಸೈಕಾಲಜಿಯನ್ನು ಅರ್ಥ ಮಾಡ್ಕೊಳ್ಳೋದಾಗಿರಬಹುದು, ಅಥವಾ ಕನಿಷ್ಠ ವ್ಯಾಕರಣಾಂಶಗಳ ಬಗ್ಗೆ ತಿಳುವಳಿಕೆ ಇರಬಹುದು, ಅಥವಾ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇರಬಹುದು, ಅಥವಾ ಗಣಿತ ಮತ್ತು ವಿಜ್ಞಾನದ ಪರಿಕಲ್ಪನೆಗಳಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ವಿಷಯಗಳಿರ್ಬೋದು. ಆ ಎಲ್ಲ ಮೂಲಭೂತ ವಿಷಯಗಳನ್ನು ತಿಳಿದುಕೊಂಡಾಗಲೇ ನಾವು ಒಬ್ಬ ಶಿಕ್ಷಕರಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ. ಅದನ್ನು ಓರೆಗೆ ಹಚ್ಚುವಂತಹ ಪ್ರಯತ್ನವನ್ನು ಟಿಇಟಿ ಮಾಡ್ತವೆ, ವೆದರ್ ಇಟ್ ಇಸ್ ಕರ್ನಾಟಕ ಟಿಇಟಿ ಆರ್ CTET. ಸೊ ನೀವು ಟಿಇಟಿನಲ್ಲಿ ಒಂದು ಒಳ್ಳೆ ಅಂಕಗಳನ್ನು ತಗೊಂಡು ಪಾಸ್ ಆಗಬೇಕು, ಸೊ ನಾನು ಕೂಡ ಶಿಕ್ಷಕ ಆಗಬೇಕು, ಶಿಕ್ಷಕಿ ಆಗಬೇಕು ಅನ್ನುವಂತಹ ಒಂದು ದೃಢ ನಂಬಿಕೆನ ಇಟ್ಕೊಂಡಿರುವಂಥವ್ರು, ಅದಕ್ಕಾಗಿಯೇ ನಿತ್ಯ ಕೂಡ ನೀವು ಶ್ರಮ ವಹಿಸ್ತಾ ಇರುವಂಥವ್ರು ಆಗಿರ್ತೀರಿ. ಸೊ ಹಾಗಾಗಿ 2025 ನೀವು ಟಿಇಟಿನ ತಗೊಳ್ಬೇಕು ಅಂತಂದರೆ, ಅದು ಫಸ್ಟ್ ಅಟೆಂಪ್ಟ್ನಲ್ಲೇ ಪಾಸ್ ಮಾಡ್ಕೋಬೇಕು ಅಂದರೆ ಒಂದು 5-6 ಅಂಶಗಳನ್ನು ನಾವು ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ಫಸ್ಟ್ ಅಟೆಂಪ್ಟ್ ತಗೋಬೇಕು ಅನ್ಕೊಂಡಿರೋರು ಹೊಂದಿರಬೇಕಾದಂತಹ ಒಂದಿಷ್ಟು ಮೂಲಭೂತ ವಿಷಯಗಳ ಕುರಿತಾಗಿ ಬೆಳಕು ಚೆಲ್ಲುವಂತಹ ಒಂದು ಪ್ರಯತ್ನ. ಸೊ ಮೊಟ್ಟ ಮೊದಲಿಗೆ ನಮಗೆ ಒಂದು ಸ್ಪಷ್ಟ ತಿಳುವಳಿಕೆ ಇರಬೇಕು. ಟಿಇಟಿ ಅಂದರೆ ಏನು, ಯಾಕೆ ಟಿಇಟಿ ನಡೆಸ್ತಾರೆ, ಯಾರು ಟಿಇಟಿ ಬರೀಬೇಕು, ಟಿಇಟಿನಲ್ಲಿ ಪಾಸ್ ಆದರೆ ನಮಗೆ ಏನು ಸಿಗುತ್ತೆ, ಟಿಇಟಿ ಆದಮೇಲೆ ಮುಂದೆ ಏನಿರುತ್ತೆ, ಟಿಇಟಿನಲ್ಲಿ ಎಷ್ಟು ಅಂಕಗಳನ್ನು ಪಡ್ಕೊಂಡ್ರೆ ನಮ್ಗೆ ಹೆಲ್ಪ್ ಆಗುತ್ತೆ, ಏನು ಅನ್ನುವಂತಹ ಈ ಬೇಸಿಕ್ ಕಾನ್ಸೆಪ್ಟ್ಗಳು ಅಥವಾ ಮೂಲಭೂತ ವಿಚಾರಗಳನ್ನು ನಾವು ತಿಳ್ಕೋಬೇಕು. ಸೊ ಕರ್ನಾಟಕ ಟಿಇಟಿ ಅಂದರೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟು. ಪ್ರತಿ ವರ್ಷ ಕೂಡ ಇದನ್ನು CAC ಅವರು ನಡೆಸ್ತಾರೆ, ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ನವರು. ಸೊ ಇದರಲ್ಲಿ ನಾವು ಪಾಸ್ ಆದರೆ ಶಿಕ್ಷಕರಾಗುವಂತಹ ಸ್ಪರ್ಧಾತ್ಮಕ ಪರೀಕ್ಷೆನ ಬರೆಯೋದಕ್ಕೆ ನಾವು ಅರ್ಹರಾಗಿರ್ತೀವಿ, ಅಥವಾ ಬೇರೆ ಯಾವುದೋ ಪ್ರೈವೇಟ್ ಅಥವಾ ಏಡೆಡ್ ಸ್ಕೂಲ್ಗಳಲ್ಲಿ ಶಿಕ್ಷಕರಾಗೋದಕ್ಕೂ ಕೂಡ ನಮ್ಗೆ ಅರ್ಹತೆ ಇರುತ್ತೆ. ಸೊ ನಾವು ಇದನ್ನು ಪಾಸ್ ಆದ್ವಿ ಅಥವಾ ಕರ್ನಾಟಕ ಟಿಇಟಿನಲ್ಲಿ ಅರ್ಹತೆ ಪಡ್ಕೊಂಡ್ವಿ ಅಂತಂದರೆ ನಾವು ಶಿಕ್ಷಕರಾಗಿ ಕಾರ್ಯನಿರ್ವಹಿಸೋದಕ್ಕೆ ನಮಗೆ ಅರ್ಹತೆ ಸಿಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಅನ್ನುವಂತಹ ಏನು ಬೇಸಿಕ್ ಕಾನ್ಸೆಪ್ಟ್ಗಳಿದ್ದಾವೆ. ಸೊ ಯಾವಾಗ ನಡೆಸ್ತಾರೆ, ಜೂನಲ್ಲಿ ನಡೆಸ್ತಾರೆ. ಸೊ ಪ್ರತಿ ವರ್ಷ ನಡೆಸ್ತಾರೆ, ಖಂಡಿತವಾಗಿಯೂ ನಡೆಸ್ತಾರೆ. ಸೊ ಈ ರೀತಿಯಾದಂತಹ ಈ ಶಾಲಾ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕ ನಡೆಸುವಂತಹ ಕರ್ನಾಟಕ ಟಿಇಟಿ ಬಗ್ಗೆ ನಾವು A to Z ಮೊದಲ ತಿಳಿಬೇಕಾದಂಥದ್ದು ಆ ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು, A to Z ಬೇಸಿಕ್ ಇನ್ಫಾರ್ಮೇಷನನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ನಿಮಗೇನಾದರೂ ಈ ಟಿಇಟಿ ಅಂದರೆ ಏನು, ಹೆಂಗಿರುತ್ತೆ, ಏನು ಎತ್ತ ಹೆಂಗಿರುತ್ತೆ, ಕ್ವಶನ್ ಪೇಪರ್ ಹೆಂಗಿರುತ್ತೆ, ಪ್ಯಾಟರ್ನ್ ಹೆಂಗಿರುತ್ತೆ, ಏನು ಅನ್ನುವಂಥ ವಿಷಯಗಳ ಬಗ್ಗೆ ಸಾಕಷ್ಟು ಸಲ ನಾನು ಮಾತನಾಡಿದ್ದೀನಿ. ಅದರ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಆ ಲಿಂಕ್ಗಳನ್ನು ಕೂಡ ಕೊಟ್ಟಿರ್ತೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ಮತ್ತೊಂದು ಸಲ ನೋಡಿ ತಿಳ್ಕೊಳ್ಳಿ. ಬಟ್ ಮೇಕ್ ಶುವರ್ ನೀವು ಟಿಇಟಿಗೆ ಅಧ್ಯಯನವನ್ನು ಆರಂಭ ಮಾಡ್ತಾ ಇದ್ದೀರಿ ಅಂದರೆ ಬೇಸಿಕ್ ಮಾಹಿತಿಗಳನ್ನು ತಿಳ್ಕೊಳ್ಳಾರ್ದೆ ಅಧ್ಯಯನವನ್ನು ಆರಂಭ ಮಾಡೋಕೆ ಹೋಗಬೇಡ್ರಿ. 60% ಅಂಕಗಳನ್ನು ಪಡ್ಕೊಂಡ್ರೆ ಇಲ್ಲಿ ಎಲಿಜಿಬಲ್ ಆಗ್ತೀರಿ, ಅಂದರೆ 100ಕ್ಕೆ 90 ಅಂಕಗಳನ್ನು ಪಡ್ಕೋಬೇಕು. ಹಾಗೆ ಯಾವುದೇ ವಯೋಮಿತಿ ಇರೋದಿಲ್ಲ, ಹಾಗೆಯೇ ಇಲ್ಲಿ ಯಾವುದೇ ಋಣಾತ್ಮಕ ಅಂಕಗಳಿರೋದಿಲ್ಲ. ಒಂದ್ಸಲ ನೀವು ಟಿಇಟಿನಲ್ಲಿ ಪಾಸ್ ಆದರೆ ಅಂದರೆ ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ, ಮತ್ತೆ ಪಾಸ್ ಆಗಬೇಕು ಅಂತಲೂ ಏನಲ್ಲ. ಹಾಗೆಯೇ ನೀವೇನಾದರೂ ಅಂಕಗಳನ್ನು ಸುಧಾರಣೆ ಮಾಡ್ಕೋತೀರಿ ಅಂದರೆ ಅಂಕಗಳನ್ನು ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇಂತಹ ಏನು ಬೇಸಿಕ್ ಕಾನ್ಸೆಪ್ಟ್ ಇದಾವಲ್ಲ, ಫೀಸ್ ಎಷ್ಟಿರುತ್ತೆ, ಹೆಂಗೆ ಅಪ್ಲಿಕೇಶನ್ ಹಾಕಬೇಕು, ಏನೇನು ಬೇಕಾಗುತ್ತೆ, ಬೇರೆ ಬೇರೆ ಅಂತ ಮೀಸಲಾತಿಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಅವು ಎಲ್ಲವುಗಳನ್ನು ಮೊದಲಿಗೆ ತಿಳ್ಕೊಳ್ಬೇಕು ಪ್ರಾಪರ್ ಆಗಿ. ಅದಾದ ನಂತರ ನಾವು ತಿಳ್ಕೊಳ್ಬೇಕಾಗಿರೋದು ಪಠ್ಯಕ್ರಮದ ಆಳ ಮತ್ತು ಅಗಲವನ್ನು. ಸೊ ಯಾವುದೇ ಎಕ್ಸಾಮ್ ಇರಲಿ, ಕರ್ನಾಟಕ ಟಿಇಟಿ ಅಂತ ಅಷ್ಟೇ ಅಲ್ಲ, ವೆದರ್ ಇಟ್ ಈಸ್ SDA, FDA, KS, IAS, ಯಾವುದೇ ಎಕ್ಸಾಮ್ ಇರಲಿ, ಫಸ್ಟ್ ನಾವು ಮಾಡಬೇಕಾಗಿರುವಂಥದ್ದು ಅದರ ಸಿಲೆಬಸನ್ನು ತಿಳ್ಕೊಳ್ಬೇಕು. ಸೊ ಕರ್ನಾಟಕ ಟಿಇಟಿ ಒಳಗೆ ಒಟ್ಟು 5 ಸಬ್ಜೆಕ್ಟ್ಗಳು ಬರ್ತವೆ ನಿಮಗೆ. ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, CDP, ಸಮಾಜ ವಿಜ್ಞಾನದವ್ರಿಗೆ ಸಮಾಜ ವಿಜ್ಞಾನ, ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಅವರಿಗೆ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್. ಸೊ ನಿಮ್ದು ಯಾವುದು ಕಾಂಬಿನೇಷನ್ ಇರುತ್ತಲ್ಲ ಅದರ ಮೇಲೆ ನಿಮ್ಮ ಸಬ್ಜೆಕ್ಟ್ಗಳು ಡಿಪೆಂಡ್ ಆಗ್ತಾವೆ. ಆರ್ಟ್ಸ್ ಮತ್ತು ಕಾಮರ್ಸ್ನವರಿಗೆ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಅಂದರೆ ಕನ್ನಡ, ಇಂಗ್ಲೀಷು, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ,
ಅದರ ಜೊತೆಗೆ ನಿಮಗೆ ಸಮಾಜ ವಿಜ್ಞಾನ ಬರುತ್ತೆ ಪೇಪರ್ 2ಗೆ. ಸೊ ಸೈನ್ಸ್ ಅವರಿಗೆ ಸೇಮ್ ಲ್ಯಾಂಗ್ವೇಜ್ 1, 2 CDP ಆ್ಯಂಡ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಬರುತ್ತೆ. ಸೊ ಈ 4 ವಿಷಯಗಳಲ್ಲಿ ಯಾವ ಯಾವ ಕಾನ್ಸೆಪ್ಟ್ಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನುವಂತಹ ಒಂದು ಸ್ಪಷ್ಟ ತಿಳುವಳಿಕೆ ನಮಗಿರಬೇಕು. ಹಾಗೆಯೇ ಸಿಲೆಬಸ್ಸನ್ನು ಎಲ್ಲಿಂದ ಎಲ್ಲಿವರೆಗೂ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನಾನು ಸಾಮಾನ್ಯವಾಗಿ ಹೇಳ್ತೀನಿ ನಿಮಗೆ 6ರಿಂದ 12ನೇ ತರಗತಿಯ ಪಠ್ಯಪುಸ್ತಕಗಳನ್ನು ಓದ್ರಿ ಅಂತ ಹೇಳಿ. ಯಾಕೆ ಹಂಗೆ ಹೇಳ್ತೀನಿ ಅಂದರೆ, ನೀವು ಕೇವಲ TET ಅಲ್ಲ, ಅದರ ಜೊತೆಗೆ CETಗೂ ಪ್ರಿಪೇರ್ ಆಗಿಬಿಡ್ತೀರಿ. ಬಿಕಾಸ್ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳು, ನಮ್ಮ ಕರ್ನಾಟಕದಲ್ಲಿ ನಡೆಯುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎನಿಹಾವ್ ನಾವು ಬೇಸಿಕ್ ಬುಕ್ಸ್ಗಳನ್ನು ಓದಲೇಬೇಕು. DSCRT ಪ್ರಸ್ತುತಪಡಿಸುವಂತಹ ಏನು ಪುಸ್ತಕಗಳಿದ್ದಾವೆ, ಗೌರ್ಮೆಂಟ್ ಎಡಿಷನ್ ಬುಕ್ಕು, ಅವನು ಓದಲೇಬೇಕು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅದು. ಒಂದ್ಸಲ ನೀವು ಓದಿದ್ರೆ ಅಂದರೆ ನಿಮಗೆ ಬೇರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ತಗೊಳ್ರಿ, ನಿಮಗೆ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಇದು ಒಂಥರ ನಮ್ಮ ತಯಾರಿಗೆ ಬ್ಲೂ ಪ್ರಿಂಟ್ ಇದ್ದಂಗೆ. ಯಾಕೆ ಹಿಂಗೆ ಹೇಳ್ತೀನಿ ಅಂದರೆ, ನೀವು ಯಾವುದೇ ಎಕ್ಸಾಮ್ ತಗೋರಿ, ನೀವು ಬೇಕಿದ್ರೆ ಕರ್ನಾಟಕ TET ಇದೆ, 10 ವರ್ಷದ ಕ್ವಶನ್ ಪೇಪರ್ ತಗೋರಿ, 10 ವರ್ಷದ ಕ್ವಶನ್ ಪೇಪರನ್ನು ಕಂಪೇರ್ ಮಾಡಿರಿ, ಮಿನಿಮಮ್ 15 ಪ್ರಶ್ನೆಗಳು ನಿಮಗೆ ರಿಪೀಟ್ ಆಗಿದ್ದು ಸಿಗ್ತಾವೆ. ಮಿನಿಮಮ್ 15 ಪ್ರಶ್ನೆಗಳನ್ನು ಹೇಳ್ತಾ ಇದ್ದೇನೆ ನಾನು ನಿಮಗೆ. ಈ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಇರಬಹುದು, ಅಥವಾ ಬೆಳವಣಿಗೆ, ವಿಕಾಸ, ಆಮೇಲೆ ಕಲಿಕೆಗೆ ಸಂಬಂಧಪಟ್ಟಂತೆ ಇರಬಹುದು, ಅಥವಾ ಈ ಬೇರೆ ಬೇರೆದಂಥ ಮೌಲ್ಯಮಾಪನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇರಬಹುದು. ಬೇರೆ ಬೇರೆ ಕಾನ್ಸೆಪ್ಟ್ಗಳು ಬಹುತೇಕ ಸಲ ರಿಪೀಟ್ ಆಗಿದ್ದಾವೆ. ಸೊ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೇ ಯಾಕೆ ನಾವು ಸಂಗ್ರಹ ಮಾಡಬೇಕು ಮತ್ತು ಓದಬೇಕು ಅಂತಂದರೆ, ನಮಗೆ ಏನು ಓದಬೇಕು, ಹೆಂಗೆ ಓದಬೇಕು ಅನ್ನುವಂಥ ಸ್ಪಷ್ಟ ಚಿತ್ರ ಸಿಗುತ್ತೆ. ಅಫ್ಕೋರ್ಸ್ ನಿಮ್ಮ ಹತ್ರ 6ರಿಂದ 10ನೇ ತರಗತಿ ಅಥವಾ 12ನೇ ತರಗತಿವರೆಗಿನ ಪುಸ್ತಕಗಳಿರ್ಬೋದು, ವಾಮದೇವಪ್ಪ ಅವರ ಸೈಕಾಲಜಿ ಬುಕ್ ಇರ್ಬೋದು, ಅಥವಾ ಡಾಕ್ಟರ್ KM ಸುರೇಶ್ ಅವರ ಈ ಒಂದು ಸೈಕಾಲಜಿ ಬುಕ್ ಇರ್ಬೋದು, ಕನ್ನಡ ಇಂಗ್ಲೀಷ್ ಒಳ್ಳೆ ಗ್ರಾಮರ್ ಪುಸ್ತಕಗಳಿರ್ಬೋದು. ಅವೆಲ್ಲವೂ ಇದ್ದಾಗಲೂ ಕೂಡ ನಾವು ಎಲ್ಲವನ್ನ ಓದೋದಕ್ಕಿಂತ ನಮಗೆ ಎಷ್ಟು ಅಗತ್ಯ, ಏನು ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ಓದೋದು, ಅದರ ಮೇಲೆ ಫೋಕಸ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನಾವು ಎಷ್ಟು ಓದ್ತೀವಿ ಅನ್ನೋದಕ್ಕಿಂತ ಏನನ್ನ ಓದ್ತೀವಿ ಅನ್ನೋದು ಬಹಳ ಮುಖ್ಯ. ಸೊ ಹಾಗಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ ಕ್ವಶನ್ ಪೇಪರ್ನಲ್ಲಿ. ಸೊ ಪ್ರತಿ ವರ್ಷದ ಕ್ವಶನ್ ಪೇಪರ್ ನೋಡ್ರಿ ನೀವು, ಕಲಿಕಾ ನ್ಯೂನತೆ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಸೊ ಓದುವ ದುರ್ಬಲತೆ, ಬರೆಯುವ ದುರ್ಬಲತೆ, ಅಂಕಗಣಿತ ದುರ್ಬಲತೆ ಅಂಥೇಳಿ ನಾವು ಒಂದಿಷ್ಟು ದುರ್ಬಲತೆಗಳ ಬಗ್ಗೆ ನಾವು ನೋಡ್ತೀವಿ. ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಕ್ಯಾಲ್ಕುಲಿಯಾ ಅನ್ನುವಂಥ ಕಾನ್ಸೆಪ್ಟ್ಗಳು ಬರ್ತವೆ. ಅದರ ಜೊತೆಗೆ ಕಲಿಕೆಯ ಬೇರೆ ಬೇರೆ ಸಿದ್ಧಾಂತಗಳಿರ್ಬೋದು, ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತಿರ್ಬೋದು. ಒಬ್ವಿಯಸ್ಲಿ ಬಹುತೇಕ ಪ್ರಶ್ನೆಗಳು ಇಲ್ಲಿ ರಿಪೀಟ್ ಆಗಿರ್ತವೆ. ಹಾಗೆ ಅವಧಾನ ಇರಬಹುದು, ಬೇರೆ ಬೇರೆದಂಥ ಒಂದಿಷ್ಟು ಕಾನ್ಸೆಪ್ಟ್ಗಳ ಮೇಲೆ ಒಬ್ವಿಯಸ್ಲಿ ಪ್ರಶ್ನೆಗಳು ಬರ್ತವೆ. ನೀವೇನಾದರೂ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಜಸ್ಟ್ ಅನಲೈಸ್ ಮಾಡಿದ್ರೆ ಅಂದರೆ ನಿಮಗೆ ಕಾನ್ಸೆಪ್ಟ್ ಗೊತ್ತಾಗುತ್ತೆ, ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಓವರ್ ವ್ಯೂ ಮಾಡೋದು, ಅವುಗಳನ್ನು ಸಾಲ್ವ್ ಮಾಡೋದು ದಿ ಬೆಸ್ಟ್ ಸೊಲ್ಯೂಷನ್. ಅದರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಥರನೇ ಇರುವಂತಹ TET ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ನೀವು ಸಾಲ್ವ್ ಮಾಡಬೇಕು. ಸೊ ಅಂದರೆ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಬರುತ್ತೆ. ಈಗ ನೀವು 10 ವರ್ಷದ ಹಳೆಯ TET ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದ ಮೇಲೆ ಹೊಸ ಕ್ವಶನ್ ಪೇಪರ್ನ ನೀವೇ ಕ್ರಿಯೇಟ್ ಮಾಡಿಕೊಡ್ರಿ. ಹೊಸ ಕ್ವಶನ್ ಪೇಪರ್ಗಳನ್ನು ನೀವೇ ಮಾಡೆಲ್ ಅಥವಾ ಮಾಕ್ ಟೆಸ್ಟ್ಗಳನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ನಿಮ್ಮನ್ನು ನೀವು ಜಾಸ್ತಿ ಸೆಲ್ಫ್ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋದಕ್ಕೆ ಸಹಾಯಕಾರಿಯಾಗುತ್ತೆ. ಅದು ನಿಮಗೆ ಸೊ ಪ್ರಶ್ನೆಗಳು ಹೆಂಗೆಲ್ಲ ಬರ್ಬೋದು, ಹೆಂಗೆಲ್ಲ ಅವರು ಟ್ವಿಸ್ಟ್ ಮಾಡಿ ಪ್ರಶ್ನೆಗಳನ್ನ ಕೇಳಬಹುದು ಅನ್ನುವಂಥ ಒಂದಿಷ್ಟು ಸ್ಪಷ್ಟತೆ ಸಿಗುತ್ತೆ. ಅದರ ಜೊತೆಗೆ ಇತ್ತೀಚೆಗೆ ಪ್ರಶ್ನೆ ಪತ್ರಿಕೆಯ ಗುಣಮಟ್ಟ ಅಥವಾ ಕಠಿಣತೆಯ ಮಟ್ಟ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ 6ರಿಂದ 12 ತನಕದ ಒಂದು ಡಿಸಿಪ್ಲೀನ್ಡ್ ಸ್ಟಡಿಯನ್ನು ನೀವು ಮಾಡಬೇಕಾಗತ್ತೆ. ಅಂದರೆ ಮಾತ್ರ ನೀವು ಉತ್ತಮ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ವೆರಿ ಇಂಪಾರ್ಟೆಂಟ್, ಅತ್ಯುತ್ತಮ ಪುಸ್ತಕಗಳ ಸಂಗ್ರಹ ನಮ್ಮ ಹತ್ರ ಇರಬೇಕು. ಸೊ ನಾನು ಎಲ್ಲ ಪುಸ್ತಕ ಚಲೋ ಅನ್ನಿಸ್ತಾವೆ ನನಗಂತ ಹೇಳಿ ಎಲ್ಲ ಪುಸ್ತಕಗಳನ್ನು ತೊಗೊಂಡು ಬಂದು ಇಟ್ಕೊಳ್ಳೋದಿಲ್ಲ. ಸೈಕಾಲಜಿಗೆ ಒಂದು 4 ಪುಸ್ತಕ, ಕನ್ನಡ ಗ್ರಾಮರಿಗೆ ಒಂದು 4, ಇಂಗ್ಲೀಷ್ ಗ್ರಾಮರಿಗೆ ಒಂದು 4, ಈ ಕಡೆ ಬೇರೆ ಬೇರೆ ಪಬ್ಲಿಕೇಶನ್ ಬುಕ್ಕು, ಸಮಾಜ ವಿಜ್ಞಾನಕ್ಕೆ ಗೌರ್ಮೆಂಟ್ ಬುಕ್ಸನ್ನು ಓದ್ತೀನಿ, NCERTನೂ ಓದ್ತೀನಿ, DSCRTನೂ ಓದ್ತೀನಿ, ಆಮೇಲೆ ಬೇರೆ ನೋಟ್ಸನ್ನು ಓದ್ತೀನಿ ಅನ್ನುವಂತಹ ಮೈಂಡ್ಸೆಟ್ ಬೇಡ. ಫೋಕಸ್ ಓನ್ಲಿ ಆನ್ ಒನ್ ಬುಕ್ ಫಾರ್ ಈಚ್ ಸಬ್ಜೆಕ್ಟ್. ಸೊ ಒಂದು ಸಬ್ಜೆಕ್ಟ್ಗೆ ಒಂದು ಪುಸ್ತಕದ ಮೇಲೆ ನೀವು ಗಮನವನ್ನು ಕೇಂದ್ರೀಕರಿಸಿದ್ರೆ ಸಾಕಾಗತ್ತೆ. ಸೊ ಉದಾಹರಣೆಗೆ ನೀವು ಕನ್ನಡ ಗ್ರಾಮರ್ ಅನ್ನುವಂಥ ವಿಷಯ ಬಂದಾಗ ಕನ್ನಡ ಗ್ರಾಮರ್ದು ಒಂದು ಯಾವುದಾದ್ರೂ ಪುಸ್ತಕ, ನಾನು ಇಂಥದ್ದೇ ತಗೋರಿ ಅಂತ ಹೇಳಂಗಿಲ್ಲ, ಆದರೆ ನಿಮಗೆ ನೆಕ್ಸ್ಟ್ ವಿಡಿಯೋದೊಳಗೆ ನಾ ಯಾವ ಬುಕ್ಸನ್ನು ರೆಫರ್ ಮಾಡಿದ್ದೆ ಅಥವಾ ಮಾಡ್ತೀನಿ ಅನ್ನೋದನ್ನು ಡೆಫಿನೆಟ್ಲಿ ಹೇಳ್ತೀನಿ. ಅದು ನನ್ನ ಒಪಿನಿಯನ್. ನೀವು ಅದನ್ನೇ ಮಾಡ್ತೀರಿ ಅಂದರೆ ಫಾಲೋ ಮಾಡ್ಬೋದು, ಅಥವಾ ನೀವು ಬೇರೆ ಯಾವ್ದಾರು ತೊಗೋಬೋದು. ಆದರೆ ನಾ ಏನು ಹೇಳಕ್ಕೆ ಹೊಂಟೀನಿ ಅಂದರೆ, ಒಂದು ವಿಷಯಕ್ಕೆ ಒಂದೇ ಪುಸ್ತಕ, ಕನ್ನಡ ಗ್ರಾಮರಿಗೊಂದು, ಇಂಗ್ಲೀಷ್ ಗ್ರಾಮರಿಗೊಂದು, ಸೈಕಾಲಜಿಗೊಂದು, 3 ಪುಸ್ತಕ ಆಯಿತಾ, ಸಾಕು. ನೀವು ಜಾಸ್ತಿ ತೊಗೊಳೋದು ಬೇಡ. ಇನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳು ಅಥವಾ ನಿಮ್ಗೆ ಜಸ್ಟ್ ಓವರ್ವ್ಯೂ ಮಾಡೋದಕ್ಕೆ ನೋಟ್ಸು ಅಂಥದ್ದು ಬೇಕಂದ್ರೆ ತಗೋರಿ, ಬೇಡ ಅನ್ನಂಗಿಲ್ಲ. ಬಟ್ 3 ವಿಷಯಕ್ಕೆ 3 ಪುಸ್ತಕ ತೊಗೊಂಡ್ಮೇಲೆ ಈ ಸರ್ಕಾರಿ ಪಠ್ಯ ಪುಸ್ತಕಗಳನ್ನು ಸಂಗ್ರಹ ಮಾಡೋದಂತೂ ಮರಿಲಿಕ್ಕೆ ಹೋಗಬೇಡ್ರಿ. 6ರಿಂದ 12 ತನಕ ಫಸ್ಟ್ ನೀವು ಕಲೆಕ್ಟ್ ಮಾಡ್ಕೊಂಡು ಹೋದ್ರಿ, ದೆನ್ ಎಕ್ಸ್ಟೆಂಡೆಡ್ ರೀಡಿಂಗ್ ಆಗಿ 12th ತನಕ ನೀವು ಓದಬೇಕಾಗತ್ತೆ, PUC ತನಕ. ಅಫ್ಕೋರ್ಸ್ ಈ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಅವರಿಗೆ PUC ತನಕ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಬಟ್ ಆರ್ಟ್ಸ್ನವರು 8 to 10
10th ಅಂತೂ ಪ್ರಾಪರಾಗಿ ಓದಬೇಕು. ಸೊ ದ್ಯಾಟ್ಸ್ ವೈ ಐ ಆಮ್ ಸಜೆಸ್ಟಿಂಗ್ 6 10 ತನಕ ಫಸ್ಟ್ ಓದ್ರಿ. ಎಕ್ಸ್ಟೆಂಡೆಡ್ ರೀಡಿಂಗ್ ಆಗಿ ನೀವು PUC ತನಕ ಕೂಡ ಓದ್ಕೊಳ್ಳೋಕೆ ನಿಮ್ಗೆ ಅವಕಾಶ ಇರುತ್ತೆ. ವೆರಿ ಇಂಪಾರ್ಟೆಂಟ್, ನಾವು ಯಾವಾಗಲೂ ಪಾಸಿಟಿವ್ ಇರಬೇಕು. ಭಾಳ ಜನ ಹೇಳ್ತಾರೆ, ಅಥವಾ ಯೂಟ್ಯೂಬ್ನೊಳಗೆ ನಾನೇ ಒಂದೊಂದ್ಸಲ ಹೇಳ್ತೀನಿ, ಈ ವರ್ಷ TET ಆನ್ಲೈನ್ ಆಕೈತಿ, ಆಫ್ಲೈನ್ ಆಕೈತಿ, ಅಥವಾ ಕೆಲವೊಬ್ರು ಹೇಳ್ತಾರೆ TET ಪಾಸ್ ಆಗೋದು ಈಸಿ ಇಲ್ಲ, TET ಕ್ವಶನ್ ಪೇಪರ್ ಬರ್ತಾ ಬರ್ತಾ ಟಫ್ ಆಗಕತ್ತೈತಿ, ಹಿಂಗಂತ ಬಹಳಷ್ಟು ನಿಮಗೆ ಈ ನಕಾರಾತ್ಮಕ ವಿಚಾರಗಳು ತಲೆಗೆ ಬರ್ತಿರ್ತಾವ. ಅವುಗಳ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಸಕಾರಾತ್ಮಕ ಮನೋಭಾವನೆನ ಬೆಳೆಸ್ಕೊತಾ ನಾವು ಮುಖ ಮಾಡಬೇಕು. ದಿನಕ್ಕೆ ನೀವು ಕನಿಷ್ಠ 5 ಪೇಜ್ ಓದ್ರಿ, 10 ಪೇಜ್ ಓದ್ರಿ, ಅದು ಡಿಪೆಂಡ್ಸ್ ನಿಮ್ಮ ಒಂದು ಸಮಯ ಹೊಂದ್ಕೊಳ್ಳೋಕೆ ನೀವು ಹೆಂಗೆ ಸಮಯವನ್ನು ಹೊಂದಿಸ್ಕೋತೀರಿ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರ್ತೈತಿ. ಬಟ್ ಮೇಕ್ ಶೂರ್ ದ್ಯಾಟ್ ನಾನು ನಿಮ್ಗೆ ಅಜೂರ್ ಮಾಡ್ತೀನಿ ಏನು ಅಂದರೆ, ನೀವು ಇವತ್ತೇ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಡು ಕುಂದ್ರಿ ಸಾಲ್ವ್ ಮಾಡೋಕೆ. ಮಿನಿಮಮ್ ನೀವು 50ರಿಂದ 60 ಮಾರ್ಕ್ಸ್ ತೊಗೊಂಡಿಲ್ಲ ಅಂದ್ರೆ ಹೇಳ್ರಿ. ಬೇಕಂದ್ರೆ ನಾನು ನಿಮಗೆ ರೆಫರೆನ್ಸಿಗೆ ಒಂದು ಕ್ವಶನ್ ಪೇಪರ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಒಳಗೆ. ಇಮಿಡಿಯೇಟ್ಲಿ ನೀವು ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಕನ್ನಡ ಇಂಗ್ಲೀಷ್ ಗ್ರಾಮರ್ನಾಗ ಕಣ್ಣು ಮುಚ್ಕೊಂಡು 15 ಮಾರ್ಕ್ಸ್ ತೊಗೋತೀರಿ ನೀವು. ಬಿಕಾಸ್ ಅಲ್ಲಿ ನಿಮಗೆ ಇರುವಂತಹ ಪ್ರಶ್ನೆಗಳು ಪ್ಯಾರಾಗ್ರಾಫ್ ಮೇಲೆ ಇರ್ತಾವ, ಕೆಲವೊಂದಿಷ್ಟು ಕನಿಷ್ಠ ಮಿನಿಮಮ್ ಗ್ರಾಮರ್ ಆಸ್ಪೆಕ್ಟ್ಸ್ ಮೇಲೆ ಇರ್ತಾವ. ಸೊ ಅಂಥ ವಿಷಯಗಳನ್ನು ಒಬ್ವಿಯಸ್ಲಿ ನೀವು ಸಾಲ್ವ್ ಮಾಡೇ ಮಾಡ್ತೀರಿ. ಸೊ ಅದಕ್ಕಂತ ಹೇಳಿ ನಾನು ನಿಮಗೆ ಒಂದು 10 ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಕೂಡ ಕಲೆಕ್ಟ್ ಮಾಡಿದ್ದೀನಿ. ಹಾಗೆ ಕೆಲವೊಂದಿಷ್ಟು ಆಯ್ದ ಬೇರೆ ಬೇರೆ ನೋಟ್ಸ್ಗಳನ್ನು ಕೂಡ ಕೊಡ್ತಾ ಇದ್ದೀನಿ. ಸೊ ಕನ್ನಡ ಮೀಡಿಯಮ್ದವರಿಗೆ ತೊಂದರೆ ಇಲ್ಲ, ಈಗ ಆಲ್ಮೋಸ್ಟ್ ಮಾತ್ರ ಎಲ್ಲ ಸೋರ್ಸು ಅದಾವ. ಇಂಗ್ಲೀಷ್ ಮೀಡಿಯಮ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ದವ್ರದ್ದು ಸೋರ್ಸ್ ಅಪ್ಲೋಡ್ ಆಗತ್ತೈತಿ. ಅದರ ಜೊತೆ ಕ್ವಶನ್ ಪೇಪರ್ಸನ್ನು ಕೂಡ ನಾವು ರೆಡಿ ಮಾಡಿದ್ದೀವಿ. ಈಗಾಗಲೇ ಸುಮಾರು 3000ಕ್ಕೂ ಅಧಿಕ ಜನ TETಗೆ ಸಂಬಂಧಪಟ್ಟಂಥ ವಾಟ್ಸಪ್ ಗ್ರೂಪ್ಗಳಲ್ಲೂ ಇದ್ದಾರೆ. ಹಾಗೆ ಅವರು ನೋಟ್ಸ್ಗಳನ್ನು ಅಥವಾ ಕ್ವಶನ್ ಪೇಪರ್ಗಳನ್ನು ಕೂಡ ಬಳಕೆ ಮಾಡ್ಕೋತಾ ಇದ್ದಾರೆ. ಬಟ್ ಏನು ಅಂದರೆ ಅದರ ಸದುಪಯೋಗ ಆಗಬೇಕು. ಪ್ರತಿದಿನ ಒಂದು ಕ್ವಶನ್ ಪೇಪರ್ ಆದರೂ ನೀವು ಸಾಲ್ವ್ ಮಾಡಬೇಕು. ಇನ್ ಕೇಸ್ ನೀವು ಇಂಟ್ರೆಸ್ಟೆಡ್ ಇದ್ದೀರಿ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗೋದಕ್ಕೆ ಅಂತಂದರೆ ನೀವು ಕೂಡ ಜಾಯ್ನ್ ಆಗಬಹುದು. ಸೊ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂತಹ ವಾಟ್ಸಪ್ ಸಂಖ್ಯೆಗೆ ನೀವು TET 2025 ಅಂತ ಒಂದು ಮೆಸೇಜ್ ಹಾಕಿದರೆ ಸಾಕು. ಅದರ ಜೊತೆಗೆ ಪ್ರಮುಖ ಕೌಶಲ್ಯಗಳು ನಮ್ಮಲ್ಲಿರಬೇಕಾಗತ್ತೆ. ಸೊ ಪ್ರಮುಖ ಕೌಶಲ್ಯಗಳು ಯಾವುದು? ನಾವು ಹೇಳ್ತೀವಲ್ಲ ಲೈಫ್ ಸ್ಕಿಲ್ಸ್ ಅಂತ ಹೇಳಿ. ನಮಗೆ ಸಮಯ ನಿರ್ವಹಣೆ ಬಗ್ಗೆ ಐಡಿಯಾ ಇರಬೇಕು. ಹಾಗೆ ನಾವೊಂದು ವ್ಯವಸ್ಥಿತವಾದಂತಹ ಅಧ್ಯಯನ ವಿಧಾನವನ್ನು ಫಾಲೋ ಮಾಡಬೇಕು. ಅದರ ಜೊತೆಗೆ ಸಪೋಸ್ ನೀವೇನಾದರೂ BEd ಮಾಡ್ತಾ ಇದ್ದೀರಿ ಅಂದರೆ ಅಲ್ಲೇ ಬರುವಂತಹ ಕಾನ್ಸೆಪ್ಟ್ಗಳು ಸಾಕಷ್ಟು ಇದ್ದಾವೆ. ಸೊ ಅಲ್ಲಿ ಬರುವಂತಹ ಒಂದಿಷ್ಟು ಕಾನ್ಸೆಪ್ಟ್ಗಳ ಬಗ್ಗೆ ನೀವು ಈಗಿಂದನೇ ಸರಿಯಾಗಿ ಅಧ್ಯಯನವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಡೆಫಿನೆಟ್ಲಿ ನಿಮ್ಗೆ ಅವೆಲ್ಲ ಹೆಲ್ಪ್ ಆಗ್ತವೆ ಕಾನ್ಸೆಪ್ಟ್ಗಳು. ಸೊ ಹಾಗಾಗಿ ಇಷ್ಟು ನಿಮಗೆ ಬೇಸಿಕ್ ಆಗಿ ಇರಲೇಬೇಕಾದಂಥ ಒಂದಿಷ್ಟು ಕೌಶಲ್ಯಗಳು ಅಥವಾ ಸ್ಟ್ರಾಟಜಿಗಳು ಇಷ್ಟು ಇರಲೇಬೇಕು. ಇವುಗಳ ಆಧಾರದ ಮೇಲೆ ನಿಮ್ಮ ಅಧ್ಯಯನವನ್ನು ಇವತ್ತಿಂದನೇ ಆರಂಭ ಮಾಡಿದ್ರು ಏನು ತೊಂದರೆ ಇಲ್ಲ, ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಹಾಗಾಗಿ ಉತ್ತಮವಾದಂತಹ ಅಧ್ಯಯನವನ್ನು ಆರಂಭ ಮಾಡಿ, ಇಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಮೊದಲು ತಗೊಂಡು ಸಾಲ್ವ್ ಮಾಡಿ, ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಕೂಡ ನೀವು ಸಾಲ್ವ್ ಮಾಡಿ ಬೆಸ್ಟ್ ರೆಫರೆನ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ದ್ಯಾಟ್ 60 ಡೇಸಲ್ಲಿ ನೀವು ಒಂದು ಉತ್ತಮವಾದಂತಹ ತಯಾರಿಯನ್ನು ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಒಂದು ಪ್ರಾಪರ್ ಆದಂತಹ ಸ್ಟಡಿ ಪ್ಲಾನನ್ನು ಮಾಡಿಕೊಳ್ರಿ. ಇನ್ ಕೇಸ್ ನೀವೆಲ್ಲಾದರೂ ಟೀಚರಾಗಿ ವರ್ಕ್ ಮಾಡ್ತಿದ್ರಿ, ಮತ್ತೊಂದೇನೋ ವರ್ಕ್ ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಕೆಲಸದ ಜೊತೆಗೆ TET ಅಥವಾ ಬೇರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಓದ್ತಾ ಇದ್ದೀರಿ ಅಂದರೆ ಅದಕ್ಕೂ ಕೂಡ ಸಮಯವನ್ನು ಹೊಂದಿಸ್ಕೊಂಡು ಉತ್ತಮವಾದಂತಹ ಅಂಕಗಳನ್ನು ಪಡೆಯುವಲ್ಲಿ ನೀವೆಲ್ಲ ಯಶಸ್ವಿ ಆಗಿ ಅಂತ ಹಾರೈಸ್ತಾ, ನಿಮಗೇನಾದರೂ ಡೌಟ್ಸ್ಗಳಿತ್ತು ಮತ್ತೇನಾದರೂ ಬೇಕಿತ್ತು, ರಿಕ್ವೈರ್ಮೆಂಟ್ಸ್ ಇತ್ತು, ನಿಮ್ಮ ಕಡೆಯಿಂದ ಇಂಥದ್ದೊಂದು ವಿಡಿಯೋ ಬೇಕು ಅಂದರೆ ದಯವಿಟ್ಟು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ. ನಿಮ್ಮ ಯಾವುದೇ ಫೀಡ್ಬ್ಯಾಕ್ ಹಾಕಿ ಮುಕ್ತವಾದಂತಹ ಸ್ವಾಗತವನ್ನು ಕೋರುತ್ತಾ ವಿಡಿಯೋನ ಎಂಡ್ ಅಪ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.